ಚಮತ್ಕಾರಿ ಶಕ್ತಿಯನ್ನು ಹೊಂದಿರೋ ಆ ಬಾಬಾರವರು ಜ್ಯೋತಿಗೆ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾರೆ. ಆ ಆರತಿಯನ್ನ, ಆ ಜ್ಯೋತಿಯನ್ನ ಭಕ್ತಿಯಿಂದ ನೋಡಿದವರ ಜೀವನದಲ್ಲಿ ಚಮತ್ಕಾರಗಳು ಸೃಷ್ಟಿಸುತ್ತಾರ ಎಂಬ ಹಲವು ಪ್ರಶ್ನೆಗಳಿಗೆ ನಮಗೆ ಉತ್ತರವಾಗಿ ಸಹಸ್ರಾರು ಪವಾಡಯುಕ್ತ ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಇವರ ಹೆಸರು ಲಲಿತಾ ಪಂಡಿತ್ ಅಂತ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಇವರನ್ನ ಬಹಳ ವರ್ಷಗಳಿಂದಲೂ ಕಾಡುತ್ತಿದ್ದು ಅಸ್ತಮಾ. ಅಂತಹ ಮಾರಣಾಂತಿಕ ಅಸ್ತಮ ದೂರಾಗಿದ್ದು ಇವರು ಬಾಬಾರ ಆಶ್ರಮಕ್ಕೆ ಹೋದ ನಂತರ 9 ವಾರಗಳ ಕಾಲ ಆರತಿಯನ್ನ ದರ್ಶನ ಮಾಡಿದ ನಂತರ, ಬಾಬಾರು ಕನಸಲ್ಲಿ ಕಂಡ ನಂತರ ನನ್ಗೆ ಅಸ್ತಮ ತರ ಆಗ್ತಾ ಇತ್ತು. ನಾನು ಮಲ್ಕೊಂಡಿದ್ದೆ, ಇದ್ದಕ್ಕಿದ್ದಂತೆ ದೊಡ್ಡದಾಗಿ ಇದು ಕಿಟಕಿಯಲ್ಲಿ ಫುಲ್ ಆಗಿ, ನಮ್ದು ಇಷ್ಟೇ ದೊಡ್ಡ ಕಿಟಕಿ ಇತ್ತು, ಫುಲ್ ಆಗಿ ಬಾಬಾ ಕಾಣಿಸ್ಬಿಟ್ಟು ನಿಮ್ಗೆ ಎಲ್ಲ ಗುಣ ಆಗುತ್ತೆ, ಹೋಗು ಹೋಗು ಅಂತ ಹೇಳ್ದಂಗಾಯ್ತು. 4 ದಿವಸದೊಳಗೆ ಫುಲ್ ಅಸ್ತಮ ಏನೂ ಇದಿಲ್ಲ. ಈಗ ಯಾವಾಗೂ ನನ್ಗೇನು ಬಾಧೆ ಇಲ್ಲದದ್ದು. ಇವರ ಹೆಸರು ಪುಟ್ಟಸ್ವಾಮಿ ಅಂತ, ನಿವೃತ್ತ ಜಿಲ್ಲಾಧಿಕಾರಿ. ಕೆಎಎಸ್ ತೇರ್ಗಡೆ ಹೊಂದಿ ಸರ್ಕಾರಿ ಅಧಿಕಾರಿಯಾಗಿದ್ದ ಇವರಿಗೆ ಸೀನಿಯಾರಿಟಿ ಪ್ರಕಾರ ಐಎಎಸ್ ಸಿಗಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಇವರಿಗೆ ಐಎಎಸ್ ಪಟ್ಟ ಸಿಗಲಿಲ್ಲ, ಜಿಲ್ಲಾಧಿಕಾರಿಯಾಗಲಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇವರ ಆಸೆ ಈಡೇರಲಿಲ್ಲ. ಅಂತಹ ಆಸೆ ಈಡೇರಿದ್ದು ಇವರು ಆಶ್ರಮದಲ್ಲಿ ಭಕ್ತಿಯಿಂದ ಆರತಿಯ ದರ್ಶನ ಮಾಡಿದ ನಂತರ, ಬಾಬಾರವರು ಕನಸಲ್ಲಿ ಕಂಡ ನಂತರ. ಆ ಕನಸಲ್ಲಿ ಕಂಡು ಹೇಳಿದ್ರಲ್ಲ ನಿನಗೆ ಏನ್ ಬೇಕಂತ, ಅದಾದ್ಮೇಲೆ ಇವೆಲ್ಲ ನಡೆದಿದ್ದು. ಇವರ ಹೆಸರು ಮಂಜಪ್ಪ ಗೌಡ ಅಂತ. ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ, ಬಡತನದಲ್ಲಿ ಜೀವನ ಸಾಗಿಸಿದ ಇವರು ಇದೀಗ ಕೋಟ್ಯಾಧಿಪತಿಯಾಗಿರುವುದು ಬಾಬಾರನ್ನ ನಂಬಿಕೊಂಡ ನಂತರ, ಆರತಿಯ ದರ್ಶನ ಮಾಡಿದ ನಂತರ. ನಾವು ಅನ್ಕೋ ನಂಬಿದ್ದೀವಿ, ವಿಶ್ವಾಸದಿಂದ ನಡ್ಕತಾ ಇದ್ದೀವಿ. ಇವತ್ತು ನಮ್ಮ ಚೆನ್ನಾಗೂ ಇಟ್ಟವನೇ, ನೆಮ್ಮದಿ ಆಗಿದ್ದೀವಿ. ಇವರ ಹೆಸರು ಗಂಗು ಶ್ರೀಪತಿ ಅಂತ. ಈ ಒಂದು ಮಗು ಆದ ಮೇಲೆ ಇವರಿಗೆ ಕಣ್ಣು ಸರಿಯಾಗಿ ಕಾಣದಂತಾಯಿತು. ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಲು ಶುರುವಾಯಿತು. ಅಂತಹ ಸಮಸ್ಯೆ ನಿವಾರಣೆಯಾಗಿತ್ತು ಬಾಬಾರ ಆಶ್ರಮಕ್ಕೆ ಹೋದ ನಂತರ, ಆರತಿಯನ್ನು ದರ್ಶನ ಮಾಡಿದ ನಂತರ. ಕನ್ನಡಕ ತೆಗೆದ್ರೆ ಲೋಡ್ ಎದುರುಗಡೆ ಯಾರಿದ್ದಾರೆ ಅಂತ ಕಾಣಿಸ್ತಾ ಇರ್ಲಿಲ್ಲ. ಈಗ ಓದ್ತೀನಿ ನಾನು, ದೂರ ಇರೋದ್ ಕಾಣಿಸುತ್ತೆ, ಎಲ್ಲ ಆಗತ್ತೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಕನ್ನಡಕ ಇಲ್ದೇನೆ ನಾನೀಗ 16 ವರ್ಷದಿಂದ ಒಂದು ದಿನ ಕನ್ನಡಕ ಹಾಕೊಂಡಿಲ್ಲ. ಅವತ್ತಿನ ದಿನ ಇದಾದ್ಮೇಲೆ ಭಕ್ತಿಯಿಂದ ಆರತಿಯನ್ನ ದರ್ಶನ ಮಾಡಿ ಒಳಿತನ್ನು ಕಂಡಿರೋ ಲಕ್ಷಾಂತರ ಜನರು ದೇಶದ ನಾನಾ ರಾಜ್ಯಗಳಲ್ಲಿ ಬಾಬಾರ ಆಶ್ರಮವನ್ನು ತೆರೆದರು. ಅವರ ಭಾವಚಿತ್ರಕ್ಕೆ, ಪಾದುಕೆಗಳಿಗೆ ಭಕ್ತಿಯಿಂದ ಆರತಿಯನ್ನ ಮಾಡುವುದರೊಂದಿಗೆ ಜನರು ತಮ್ಮ ಜೀವನಗಳಲ್ಲಿ ಚಮತ್ಕಾರಗಳನ್ನ ಕಾಣುತ್ತಿದ್ದಾರೆ. ಕಷ್ಟಗಳಿಂದ, ಸಮಸ್ಯೆಗಳಿಂದ ದೂರಾಗುತ್ತಿದ್ದಾರೆ. ಇಂತಹ ಸಂಗತಿಗಳ ನಡುವೆ ಆ ಬಾಬಾರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟ ಲೋಹಿಯಾವಾದಿಗಳಾದ ಚಮತ್ಕಾರಗಳನ್ನ, ಪವಾಡಗಳನ್ನ ನಂಬದ, ಆದರೆ ಬಾಬಾರ ದಿವ್ಯ ಶಕ್ತಿಯಿಂದ ಒಳಿತನ್ನು ಕಂಡಿರುವ ಶಿವಣ್ಣನವರು ನಮ್ಮನ್ನು ಬೆಂಗಳೂರಿನಲ್ಲಿರುವ ಬಾಬಾರ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಅಸಲಿಗೆ ಬೆಂಗಳೂರಿನಲ್ಲಿ ಆ ಬಾಬಾರ ಆಶ್ರಮ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ. ಆ ಆಶ್ರಮ ಇರೋದು ಅರಮನೆ ರಸ್ತೆಯಲ್ಲಿರುವ ಚಕ್ರವರ್ತಿ ಲೇಔಟ್ನಲ್ಲಿ. ಅಸಲಿಗೆ ಸತ್ತ ವ್ಯಕ್ತಿಯನ್ನ ವೈದ್ಯರ ಮುಂದೆ ಬದುಕಿಸಿದಂತಹ, ಅದೇ ರೀತಿಯ ಸಹಸ್ರಾರು ಪವಾಡಗಳನ್ನ ಮಾಡಿರುವ ಆ ಬಾಬಾ ಆದರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಂತೆ ಕಾಣಿಸೋ, ಯಾರಿಂದಲೂ ಏನನ್ನೂ ಬಯಸದ, ನಂಬಿದವರ ಜೀವನದಲ್ಲಿ ಅಚ್ಚರಿಗಳನ್ನ ಸೃಷ್ಟಿಸೋ ದತ್ತಾವತಾರಿಗಳಾದ
ಶ್ರೀ ಸದಾನಂದ ಮಹಾರಾಜ್ ಬಾಬಾ. सर्वभूतान्तरात्मा एका भाषा भूतकारुण्यरूपा एकं लक्ष्यं सामरस्यं समेषा एकं सर्वं चित्तमानन्दपूर्णम्. ದತ್ತವತಾರಿಗಳಾದ ಶ್ರೀ ಸದಾನಂದ ಬಾಬರಿಂದ ಇಲ್ಲಿಗಾಗಲೇ ಲಕ್ಷಾಂತರ ಪವಾಡಗಳು ನಡೆದಿವೆ, ನಡೆಯುತ್ತಿವೆ. ಬಾಬಾರ ತಂದೆ ತಾಯಿಯ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಆದರೆ ಬಾಲ್ಯದಲ್ಲಿ ಕಾಡಿನಿಂದ ಆಶ್ಚರ್ಯಕಾರಿ ರೀತಿಯಲ್ಲಿ ಬಂದ ಬಾಲಬಾಬಾ ಸಾಧ್ಯವಾಗತ್ತು ಮಾತನಾಡಿದ್ರು. ಅವು ನಡೆಯಲು ಆರಂಭಿಸಿದ್ವು. ಜೊತೆಗೆ ಅವರಿಂದ ಮಾನವನ ಊಹೆಗೂ ಮೀರಿದ ಚಮತ್ಕಾರಗಳು, ಪವಾಡಗಳು ನಡೆಯಲು ಆರಂಭವಾದವು. ಬಾಬಾರ ಖ್ಯಾತಿ ಮತ್ತು ಚಮತ್ಕಾರಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋದವು. ತ್ರಿಕಾಲ ಜ್ಞಾನಿಗಳಾದ ದತ್ತಾವತಾರಿಗಳಾದ ಸದಾನಂದ ಬಾಬರಿಂದ ಲಕ್ಷಾಂತರ ಜನರು ಒಳಿತನ್ನು ಕಂಡರು. ಹಾಗೆ ವರುಷಗಳು ಕಳೆದ ನಂತರ, ದೇಹವು ಸೊರಗಿದ ನಂತರ ಬಾಬಾರು ತಮಗೆಲ್ಲಿ ಸಮಾಧಿ ಮಾಡಬೇಕೆಂಬುದನ್ನು, ಹಾಕಿದ ಬಟ್ಟೆ ಕೊಳೆಯಾಗಿದೆ, ಕಳಚಬೇಕು ಎಂದು ಮಾರ್ಮಿಕವಾಗಿ ತಮ್ಮ ಸಾವಿನ ಬಗ್ಗೆ ಭಕ್ತರಿಗೆ ತಿಳಿಸಲು ಆರಂಭಿಸಿದ್ರು. ಅಂತಹ ಸಂಗತಿಗಳನ್ನು ತಿಳಿಸಲು ಆರಂಭಿಸಿದ ಬಾಬಾರವರು, ನಾನು 3000 ವರ್ಷಗಳ ಕಾಲ ಜೀವಂತವಾಗಿರುತ್ತೇನೆ. ಸಮಸ್ಯೆ ಎಂದು ಬರುವ ಜನರು ಭಕ್ತಿಯಿಂದ ಆರತಿಯನ್ನು ದರ್ಶನ ಮಾಡಿದರೆ ಸಾಕು, ಮಿಕ್ಕಿದ್ದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳದೆ ದತ್ತ ನೋಡಿಕೊಳ್ಳುತ್ತಾನೆಂದರು. सर्वभूतान्तरात्मा एका भाषा भूतकारुण्यरूपा एकं लक्ष्यं सामरस्यं समेषा. ಹಾಗೆ ತಮ್ಮ ಸಾವಿನ ಬಗ್ಗೆ ಮುಂಚೆಯೇ ಮಾರ್ಮಿಕವಾಗಿ ತಿಳಿಸಲು ಆರಂಭಿಸಿದ ಕೆಲವೇ ದಿನಗಳಲ್ಲಿ ಬಾಬಾರವರು ಮುಂಬೈನ ಆಶ್ರಮದಿಂದ ಹುಬ್ಬಳ್ಳಿಗೆ ಬರುತ್ತಿರಬೇಕಾದ್ರೆ ಒಂದು ಸಣ್ಣ ಅಪಘಾತವಾಯಿತು. ಆ ಅಪಘಾತದಲ್ಲಿ ಕೊಂಚ ಗಾಯಗೊಂಡ ಶ್ರೀ ಸದಾನಂದ ಬಾಬಾರವರು ಹಾಸಿಗೆ ಹಿಡಿದ್ರು. ಹಾಗೆ ಹಾಸಿಗೆ ಹಿಡಿದ ಬಾಬಾರು 12/2/1996 ಶಿವೈಕ್ಯರಾದರು. ಅವರ ಶರೀರವನ್ನ ಹುಬ್ಬಳ್ಳಿಯ ರಾಯಪುರ ಆಶ್ರಮದಲ್ಲಿ ಸಮಾಧಿ ಮಾಡಲಾಯಿತು. ಬಾಬಾರವರು ದೇಹವನ್ನು ಹೊಂದಿದ್ದಾಗ ಹೇಳಿದಂತೆ
ನಾನು ಬದುಕಿದ್ದಾಗ 4 ಆಣೆ, ಸಾವನ್ನಪ್ಪಿದ ನಂತರ 12 ಆಣೆ ಎಂಬಂತೆ ಬಾಬಾರವರು ಶಿವೈಕ್ಯರಾದ ನಂತರ ಅವರ ಚಮತ್ಕಾರಗಳು ಮತ್ತಷ್ಟು ಹೆಚ್ಚಿವೆ, ಮಗದಷ್ಟು ಹೆಚ್ಚಿವೆ. ಇಂತಹ ಮಾತುಗಳಿಗೆ ಆಶ್ರಮದಲ್ಲಿ ನಡೆಯುತ್ತಿರುವ ಆರತಿಯನ್ನ ಭಕ್ತಿಯೊಂದಿಗೆ ದರ್ಶನ ಮಾಡಿ ಒಳಿತನ್ನು ಕಂಡಿರುವ ಲಕ್ಷಾಂತರ ಜನರೇ ಜೀವಂತ ಸಾಕ್ಷಿ. ಶಿವಣ್ಣನವರ ಜೊತೆಗೆ ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವ ಶ್ರೀ ಸದಾನಂದ ಮಹಾರಾಜ್ ಬಾಬಾರ ಆಶ್ರಮಕ್ಕೆ ಹೋದ ನಾವು ಬಾಬಾರ ಪಾದ ಪೂಜೆಯಲ್ಲಿ ಪಾಲ್ಗೊಂಡೆವು, ಆರತಿಯನ್ನ ದರ್ಶನ ಮಾಡಿದೆವು. ಆಶ್ರಮದಲ್ಲಿ ಬಾಬಾರು ಬಹಳಷ್ಟು ವರ್ಷಗಳ ಕಾಲ ಜೀವನ ಸಾಗಿಸಿದ್ರು. ದತ್ತಾವತಾರಿ ಶ್ರೀ ಸದ್ಗುರು ಸದಾನಂದ ಬಾಬರ ಈ ಆಶ್ರಮದಲ್ಲಿ ಮುಂಜಾನೆ 7 ಗಂಟೆಗೆ, ಮಧ್ಯಾಹ್ನ 1ಕ್ಕೆ, ಸಂಜೆ 7 ಗಂಟೆಗೆ ಆರತಿ ನಡೆಯುತ್ತೆ. ಪವಾಡಗಳನ್ನ, ಚಮತ್ಕಾರಗಳನ್ನ ನಂಬದ ಅದೆಷ್ಟೋ ಜನರು ಸದ್ಗುರು ಸದಾನಂದ ಬಾಬಾರ ಬಳಿಗೆ ಬಂದ ನಂತರ ತಮಗಾದಂತಹ ಅನುಭವಗಳಿಂದ ನಂಬಿ ನಡೆಯುತ್ತಿದ್ದಾರೆ. ಆರತಿಯಲ್ಲಿ, ಆ ಜ್ಯೋತಿಯಲ್ಲಿ ವಿಶೇಷವಾದ ಶಕ್ತಿಯನ್ನ ಬಾಬಾರು ತುಂಬುತ್ತಾರೆ. ಅದರ ದರ್ಶನದಿಂದ ಒಳಿತಾಗುತ್ತೆ ಎಂಬ ಮಾತಿಗೆ ಒಳಿತನ್ನ ಕಂಡಿರೋ, ಕಾಣುತ್ತಿರೋ ಲಕ್ಷಾಂತರ ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.